ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಜೆಡಿಎಸ್ ಮುಖಂಡರಿಂದ ಬೇಸರಗೊಂಡ ಅರಸೀಕೆರೆ ನಗರಸಭೆ 10ನೇ ವಾರ್ಡಿನ ಸದಸ್ಯರಾದ ಕೆಎಂ ಈಶ್ವರಪ್ಪ ಅವರು ಚುನಾವಣೆ ಇರುವ ಬುಧವಾರದಂದು ತನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಸಲ್ಲಿಸುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಶಾಕ್ ನೀಡಿದ್ದಾರೆ. ಅರಸೀಕೆರೆ ನಗರಸಭೆಯಲ್ಲಿ 15 ಸ್ಥಾನ ಹೊಂದಿರೋ ಜೆಡಿಎಸ್ಗೆ ಆದರೆ 15ರಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಜೊತೆ ಗುರುತಿಸಿಕೊಂಡಿರೋ 13 ಸದಸ್ಯರು ಬಿಜೆಪಿಯ 6 ಸದಸ್ಯರ ಜೊತೆ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪಡೆಯುವ ಪ್ಲಾನ್ ಮಾಡಿದ್ದ ಜೆಡಿಎಸ್ ಬಿಜೆಪಿ ಆದರೆ ಜೆಡಿಎಸ್ಗೆ ಶಾಕ್ ನೀಡಲು ಕಾಂಗ್ರೆಸ್ ತಯಾರಾಗಿದೆ. ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದ ಓರ್ವ ಸದಸ್ಯ ದಿಢೀರ್ ರಾಜೀನಾಮೆ ನೀಡುವ ಮೂಲಕ ಅರಸೀಕೆರೆ ನಗರಸಭೆ ಚುನಾವಣೆಯಲ್ಲಿ ಶಾಕ್ ನೀಡಿದಂತಾಗಿದೆ. ಇದೇ ವೇಳೆ ಈಶ್ವರಪ್ಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿ 10ನೇ ವಾರ್ಡಿನ ನಗರಸಭೆ ಸದಸ್ಯರಾಗಿರುವ ನಾನು 2018ರಿಂದ 2024ರವರೆಗೂ ಪ್ರಾಮಾಣಿಕವಾಗಿ ಜೆಡಿಎಸ್ ಪಕ್ಷದಲ್ಲಿ ಇದ್ದು ಇಲ್ಲಿನ ಜೆಡಿಎಸ್ ಮುಖಂಡರು ಮಾಡಿದ ಬೇಸರದಿಂದ ನಗರಸಭೆಯ ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ. ಇಲ್ಲಿ ಜಾತಿ ವ್ಯವಸ್ಥೆ ಇದ್ದು ನಾವು ಹಿಂದೂ ಕುರುಬ ಜನಾಂಗದವರಾಗಿದ್ದು ಜ್ಯೋತಿ ಗಂಗಾಧರ್ ಇದ್ದು ಅವರ ಜಾತಿಯವರಿಗೆ ಮೀಸಲು ಕೊಟ್ಟಿದ್ದು ಎನ್ಆರ್ ಸಂತೋಷ್ ಅವರು ಕಳೆದ ಬಾರಿಯೇ ಹೇಳಿದರು. ಅವರ ಜೊತೆಯಲ್ಲಿಯೇ ಇದ್ದೆವು ಎಂದರು. ಮುಸ್ಲಿಂ ಮತ್ತು ಕುರುಬ ಮತಗಳು ಬೇಡ ಎಂದು ಹೇಳಿದ್ದು ಆದರೆ ಪಕ್ಷಕ್ಕೋಸ್ಕರ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಇದ್ದು ಇಷ್ಟೆಲ್ಲ ಬೆಳವಣಿಗೆ ಆದರೂ ಅಲ್ಲಿ ಉಸಿರುಗಟ್ಟಿದ ವಾತಾವರಣ ಇತ್ತು. ಇದರಿಂದ ಬೇಸರರಾಗಿ ಪಕ್ಷದಿಂದಲೇ ಹೊರಬಂದಿದ್ದೇನೆ. ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಕೇಳಿದ್ದು ರಾತ್ರಿ ನಿಮಗೆ ಅಧಿಕಾರ ಕೊಡುವುದಾಗಿ ಹೇಳಿ ಬೆಳಗ್ಗೆ ಜ್ಯೋತಿ ಗಂಗಾಧರ್ ಮತ್ತು ಎನ್ಆರ್ ಸಂತೋಷ್ ಅವರು ಮಾತೇ ಬದಲಾಯಿಸಿದರು. ವೋಟ್ ನಾವು ಅವರಿಗೆ ಹಾಕಬೇಕು, ಅವರು ನಮಗೆ ಹಾಕಬೇಕು. ಆದರೆ ಅವರವರೇ ಏಕಪಕ್ಷೀಯ ನಿರ್ಧಾರ ಕೈಗೊಂಡು ಬೇರೆ ಹೆಸರನ್ನು ಹೇಳಿದರು. ಈ ಮಾತುಗಳು ನನಗೆ ಇಷ್ಟವಾಗಲಿಲ್ಲ ಎಂದು ಬೇಸರದಲ್ಲಿ ಹೇಳಿದರು. ಜನರಲ್ ಬಿಸಿಎಂ ಇತ್ತು, ಅನರಲ್ಗೆ ಬಿಸಿಎಂಎ ಅವರು ಸ್ಥಾನ ಕೇಳುವಾಗಿಲ್ಲ ಎಂದು ಎನ್ಆರ್ ಸಂತೋಷ್ ಹೇಳುತ್ತಾರೆ. ಈ ತರ ಅವಕಾಶ ಕಾನೂನಿನಲ್ಲಿ ಇದೆಯಾ ಎಂದು ಪ್ರಶ್ನೆ ಮಾಡಿದರು. ಇದರಿಂದ ಮನಸ್ಸಿಗೆ ಬೇಸರವಾಗಿ ನಗರಸಭೆ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ ಎಂದು ಹೇಳಿದರು. ಟಿವಿ46 ಮಲೆನಾಡು ನ್ಯೂಸ್ ಹಾಸನ. ಅದ್ಬಿಟ್ಟು ಇವರೇ ಏಕಪಕ್ಷ ನಿರ್ಧಾರ ಮಾಡ್ಬಿಟ್ಟು ಯಾರಿಗೋ ಒಬ್ರು ಹೆಸರು ಹೇಳ್ಬಿಟ್ರೆ ಅದಕ್ಕೆ ನಮ್ಗೆ ಆಗ್ಲಿಲ್ಲ ಸರ್, ಬೇಜಾರಾಯ್ತು. ನಾನು ಈಗ ಕೇಳಿದ್ದೆ ಸರ್, ನಾನು ಅವಕಾಶ ಕೇಳಿದ್ದೆ ಅಧ್ಯಕ್ಷ ಸ್ಥಾನಕ್ಕೆ ಜನರಲ್ಗಿತ್ತು. ಈಗ ಎನ್ಆರ್ ಸಂತೋಷ್ ಅವರು ಹೇಳ್ತಾರೆ ಜನರಲ್ಲಿಗೆ ಬಿಸಿಎಂ ಅವರು ಸ್ಥಾನ ಕೇಳಂಗಿಲ್ವಂತ. ಆ ತರ ಅವಕಾಶ ಇದೆಯಾ ಸರ್ ಕಾನೂನಲ್ಲಿ? ಇದೇ ಸದಸ್ಯರು ಅರಸೀಕೆರೆಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಬೇರೆ ಹಿಂದುಳಿದ ವರ್ಗದವರೆಲ್ಲ ನಿಂತು ಗೆದ್ದಿದ್ದಾರೆ. ಈಗ ಅಧ್ಯಕ್ಷ ಸ್ಥಾನ ಕೇಳಿದಕ್ಕೆ ಬರಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಈ ತರ ಎಲ್ಲ ಹೇಳಿ ನನಗೆ ಬೇಜಾರಾಯ್ತು. ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೆ.